ಸರ್ ಇನ್ನ ಮನೆ ಒಳಗಡೆ ನೀವು ಹೇಳ್ತಾ ಇದ್ರಿ ನನಗೆ ಹೇರ್ ಫಾಲ್ ಆಗ್ತಾ ಇದೆ ಅಂತ ಹೇಳಿ ಹೋಗಿ ಹೇರ್ ಫಾಲ್ ಸ್ಟಾಪ್ ಆಗಿದೆ ಹೇಗೆ ಹೊಟ್ಟೆ ಹೋಗಿದೆ ಮೇಡಮ್. ಇಲ್ಲಿ ನೋಡಿ ಬಗ್ಗಿದ್ರೆ ಸ್ಕಿನ್ ಕಾಣ್ತಾ ಇದೆ. ಇವಾಗ ಇವತ್ತು ನೀವು ಯಾರು ಬರ್ಲಿಲ್ಲ ಅಂದ್ರೆ ಇವತ್ತೇ ಮೇಡಮ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟು ಫೆದರ್ ಟಚ್ ಅಂತ ಅಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡು ಸ್ಕಿನ್ದು ನೋಡಿ 75 ವರ್ಷ ಅಂತ ಇದಾರೆ ನಮ್ಮಮ್ಮ, ಮುತ್ಕ ಆದಂಗೆ ಆಗ್ಬಿಟ್ಟಿದ್ಯಾ ಅಂತ. ಹಂಗಾದ್ರೆ ನಂಗೆ ನಿದ್ದೆ ಮುಖ್ಯ ಅವ್ರೆ. ಯಾಕಂದ್ರೆ ನಾನು ಒಂದು ನೈಟ್ ಪಾರ್ಟಿ ಮಾಡಿದ್ರೆ 2 ದಿನ ಮನೇಲೇ ಮಲಗಿರ್ತೀನಿ. ಅಂದ್ರೆ ಆ ನಿದ್ದೆನ ಸರಿ ಮಾಡ್ಕೊಳಕ್ಕೆ ಅಲ್ಲಿ ನಿದ್ದೆ ಅನ್ನೋದೇ ಇರ್ಲಿಲ್ಲ. ರಾತ್ರಿ 2 ಗಂಟೆಗೆ ಮಲಗೋದ್ವೋ, 1 ಗಂಟೆಗೆ ಮಲಗೋದ್ವೋ, 3 ಗಂಟೆಗೆ ಮಲಗೋದೋ ಗೊತ್ತಿಲ್ಲ. ಬೆಳಗ್ಗೆ ಎದ್ದು 8 ಗಂಟೆಗೆ ಎಚ್ಚರ ಆಗ್ಬಿಡೋದು, ಎಬ್ಸ್ಬಿಡೋರು, ಇಲ್ಲ ಒಂದು 2-3 ಅವರ್ ಮಲಗಿಸೋರು, ಇಲ್ಲ ತುಂಬಾ ಲೇಟ್ ಏನೂ ಇಲ್ಲದೆ ಇದ್ರೂ ಲೈಟ್ ಆಫ್ ಮಾಡೋರ್ಗು ನಾವು ಮಲಗಂಗಿಲ್ಲ, ಸುಮ್ಮನೆ ಕೂತಿರ್ಬೇಕು. ಅದು ನನಗೆ ತುಂಬಾ, ಯಾಕಂದ್ರೆ ನಾನು ನಿದ್ದೆ ಪ್ರಿಯ. ಅದು ನನಗೆ ಮೇಯ್ನ್ ನಿದ್ದೆ ಇಲ್ಲದೆ ಆಮೇಲೆ ಹೊಸ ಜಾಗದಲ್ಲಿ ನಿದ್ದೆ ಬರಲ್ಲ ನನಗೆ. ಸ್ಟಾರ್ಟಿಂಗ್ 1 ವೀಕ್ ಅಂತೂ ಸರಿಗೆ ನಿದ್ದೆನೇ ಮಾಡೋಕ್ಕಾಗಿಲ್ಲ. ಬೆಳಗ್ಗೆ ಎದ್ದು ಬರಕ್ ಸ್ಟಾರ್ಟ್ ಆದ್ರೆ ಟರ್ನ್ ಅಂತ ಹಂಗ ಹಾಡು ಬರುತ್ತೆ, ಎದ್ದು ಬಿಡ್ತೀವಿ. ಆ ತರ ಅಂದ್ರೆ ನಿದ್ದೆಯಿಂದ ನನಗೆ ಮುಖ ಎಲ್ಲ ಹಾಳಾಗೋಯ್ತು ಅಂತ ಅನ್ಕೊಳ್ತೀನಿ. ಇನ್ನ ಬಿಗ್ ಬಾಸ್ ನಲ್ಲಿ ನಿಮ್ಗೆ ಎಲಿಮಿನೇಷನ್ ಟೈಮ್ ಅಲ್ಲಿ ಹೌದು, ಬಿಗ್ ಬಾಸ್ ನಿಮಗೆ ಒಂದು ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟ್ ಬಾಕ್ಸ್ ಹೌದು, ಒಂದು ಲೆಟರ್ ಹೌದು, ಹೌದು, ಅದಕ್ಕೆ ಮುಂಚೆ ನಿಮ್ಮ ಮನೆಯವರೆಲ್ಲ ಸೇರಿ ಹಾಕ್ಬಿಟ್ಟಿರ್ತಾರೆ. ಹೌದು, 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 ಹೋಗ್ಬೇಕು ಅಂತ. ಹೌದು. ಕೊನೆಗೆ ಏನಾಗುತ್ತೆ, ಬಿಗ್ ಬಾಸ್ ಹೇಳ್ತಾರೆ ಜನಗಳ ಅಭಿಪ್ರಾಯ ಕೂಡ ಇದೆ. ಹೌದು, ಹೌದು. ಯೂಶಲಿ ಏನಾಗುತ್ತೆ, ಮನೆಯವರು ಹೇಳಿದ್ರು ಅನ್ನೋದನ್ನ ಒಂದ್ ಪಕ್ಷ ಸಹಿಸ್ಕೊಂಡು ಹೌದು, ಹೌದು. ಜನರ ಅಭಿಪ್ರಾಯನೂ ಇದೆ ಅಂತ ಅಂದಾಗ ಹೇಗಿತ್ತು ನಿಮ್ಮ ಮನಸ್ಥಿತಿ? ಅಲ್ಲ, ನಂದು ಜನಗಳ ಅಭಿಪ್ರಾಯ ಅಂದ್ರೆ ನಾನು ಯಾವ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ PR ಇಟ್ಟಿರ್ಲಿಲ್ಲ. ಆಮೇಲೆ ಅದಕ್ಕೆ ನಾನು ಎಕ್ಸ್ಟ್ರಾ ಖರ್ಚು ಮಾಡೋ ನೆಸಿಟಿನೂ ಇರ್ಲಿಲ್ಲ. ಒಳಗಡೆ ಇರೋರು ಬೇರೆಯವ್ರು ಮಾಡಿದ್ದಾರೆ ಅನ್ಸುತ್ತೆ. ಎಲ್ಲಾರು PR ಇಟ್ಕೊಂಡಿದ್ರು, ಎಲ್ಲಾರು ಇಟ್ಕೊಂಡಿದ್ದಾರೆ, ಎಲ್ಲಾರು ವೋಟಿಂಗ್ದು ಅದು ಇದು. ನಂದ್ರಲ್ಲಿ ಏನೂ ಇಲ್ಲ. ನನ್ನ ಮಗನ್ಗೆ ಬರೀ ಗ್ರೂಪಲ್ಲಿ ಏನ್ ಬರುತ್ತೆ ಅದು ಹಾಕು, ಹ್ಯಾಶ್ಟ್ಯಾಗ್ ಹಾಕು, ಮುಗೀತು ಅಷ್ಟೇ. ಅಷ್ಟು ಬಿಟ್ಟು ಇನ್ನೇನೂ ಹಾಕಿಲ್ಲ. ಅದು ನೋಡಿದ್ರೆ 9.7 ಮಿಲಿಯನ್ ನೋಡಿದೆ ಒಂದೊಂದು ವಿಡಿಯೋ. ಅಂದ್ರೆ ಅದೆಷ್ಟೋ 30.7 ಮಿಲಿಯನ್ ಟೂಲ್ಸ್, ಪ್ರೊಫೆಷನಲ್ ಟೂಲ್ಸ್ ಅಲ್ಲಿ ಇವರು ಅದೇ ಕಾಸು ಕೊಟ್ಟು ಮಾಡಿದ್ರು ಅಷ್ಟೇ ಓಡ್ತಿತ್ತು. ಇವ್ರು ನಾನು ಓಡಿಸ್ತೆ ಅಂತ ಕ್ರೆಡಿಟ್ಸ್ ತಗೊಳ್ಳೋರು. ಆ ಚಾಲೆಂಜ್ಗೋಸ್ಕರ ನಂಗೆ ಎಷ್ಟೋ ಜನ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ಸ್ ಬಂದರು, ತಿಂಗಳಿಗಿಷ್ಟು, ವಾರಕ್ಕಿಷ್ಟು ಅಂತೆಲ್ಲ ಮಾತಾಡಿದ್ರು. ನೀವು ಮಾಡೋ ಕೆಲಸ ನನ್ನ ಮಗ ಮಾಡ್ತಾನೆ, ಅದಕ್ಕೆ ಯಾಕೆ, ನೋಡಂಗಿದ್ರೆ ನೋಡ್ಲಿ, ಓಡಂಗಿದ್ರೆ ಓಡ್ಲಿ ಅಂದೆ. ಈಗ ನನ್ನ ಮಗನ್ಗೆ ಬೇಷ್ ಅಂತ ಹೇಳ್ದೆ. ಯಾಕಂದ್ರೆ ಅವನು ನಾನು ಹೇಳ್ದಂಗೆ ಹಾಕಿದ್ದ, ಆ ಟೈಮ್ಗೆ ಹಾಕಿದ್ದ, ಅದು ಓಡೋದು ಓಡುತ್ತೆ. ಯಾಕಂದ್ರೆ ನಾವೆಲ್ಲ ಒಳಗಿದ್ದಾಗ ಜನ ನೋಡ್ತಾರೆ, ಓಡೋದು ಓಡುತ್ತೆ. ಇವ್ರೇನು ಸ್ಪೆಷಲ್ ಮೇಲಿಂದ ಉದ್ರಿಯ ಓಡಿಸಲ್ಲ. ಯಾಕಂದ್ರೆ ಕಂಪೇರ್ ಅವ್ರದ್ದೆಲ್ಲ ತೋರಿಸಿದ್ರಲ್ಲ, ಅವ್ರದಕ್ಕಿಂತ ಜಾಸ್ತಿ ಓಡಿದೆ ನಂದು. ಒಂದೊಂದು ವಿಡಿಯೋ 9.7 ಮಿಲಿಯನ್ ನೋಡಿದೆ. ಹಂಗಂದ್ರೆ ಈಗ ನಾವೇನೋ ಕಾಸು ಕಟ್ಟಿಲ್ಲ, ಏನೂ ಇಲ್ಲ, ಸುಮ್ಮನೆ ಪೋಸ್ಟ್ ಮಾಡಿರೋದು. ಅಂದ್ರೆ ಓಡೋದು ರಿಯಲ್ ಆಗಿ ನೋಡಂಗಿದ್ರೆ ನೋಡ್ತಾರೆ. ಆಮೇಲೆ ಜನಗಳು ಓಟ್ಗೆ ನಾವು ವೋಟಿಂಗ್, ನಮ್ಮ ಮಗ ಅದು ಪೋಸ್ಟ್ ಇರಲಿಲ್ಲ, ಅದು ರೆಡಿ ಮಾಡ್ಕೊಂಡಿರೋ ಕಳ್ಸೇ ಇಲ್ಲ.